ನಮ್ಮ ಶಾಲೆಯಲ್ಲಿ SIR ಮತದಾರರ ಪಟ್ಟಿ ಪರಿಷ್ಕರಣೆಯ ಕುರಿತಾಗಿ ಒಂದು ಕಿರುನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಈಗ ನಾವೆಲ್ಲರೂ ನಿಮ್ಮ ಮುಂದೆ ನಮ್ಮ ಪಾತ್ರಗಳ ಪರಿಚಯವನ್ನು ಮಾಡಿಕೊಳ್ಳುತ್ತಿದ್ದೇವೆ. ನನ್ನ ಹೆಸರು ಐಶ್ವರ್ಯ, ನನ್ನ ಪಾತ್ರದ ಹೆಸರು ಮುಖ್ಯ ಶಿಕ್ಷಕರು. ನನ್ನ ಹೆಸರು ಮಾನಸ, ನನ್ನ ಪಾತ್ರದ ಹೆಸರು ಶಿಕ್ಷಕರು. ನನ್ನ ಹೆಸರು ಅಶ್ವಿನಿ, ನನ್ನ ಪಾತ್ರದ ಹೆಸರು ಸವಿತಾ. ನನ್ನ ಹೆಸರು ಸಿಂಚನ, ನನ್ನ ಪಾತ್ರದ ಹೆಸರು ರಾಮು. ನನ್ನ ಹೆಸರು ಕಾವ್ಯ, ನನ್ನ ಪಾತ್ರದ ಹೆಸರು ರವಿ. ನನ್ನ ಹೆಸರು ಲಾವಣ್ಯ, ನನ್ನ ಪಾತ್ರದ ಹೆಸರು ರಾಮಣ್ಣ. ನನ್ನ ಹೆಸರು ಆಶಾ, ನನ್ನ ಪಾತ್ರದ ಹೆಸರು ರವಿಯ ಅಜ್ಜಿ. ನನ್ನ ಹೆಸರು ಐಶ್ವರ್ಯ, ನನ್ನ ಪಾತ್ರದ ಹೆಸರು ರವಿಯ ಅಜ್ಜ. ಇಂದು ನಮ್ಮ ಶಾಲೆಯಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು SIR ಅಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿಕೊಡುತ್ತಾರೆ. ಸಹ ಶಿಕ್ಷಕರು ಹೇಳಿದಂತೆ ನಾವು ಇಂದು ಇಲ್ಲಿ ಒಂದು ವಿಶೇಷ ವಿಷಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಮತದಾನ ಹಾಕುವುದು ನಮ್ಮ ಹಕ್ಕು ಮಾತ್ರವಲ್ಲ, ಅದು ನಮ್ಮ ಜವಾಬ್ದಾರಿಯೂ ಹೌದು. ನಾವು ಮತದಾನ ಹಾಕುವುದು ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಸರಿಯಾಗಿರಬೇಕು. ಏಕೆಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆಲ್ಲರಿಗೂ ಮತದಾನ ಹಾಕುವ ವಯಸ್ಸಾಗಿಲ್ಲ. ಆದರೆ ನೀವು ಈ ದೇಶಕ್ಕೆ ಅಥವಾ ಸಮಾಜಕ್ಕೆ ಒಂದು ದೊಡ್ಡ ಬದಲಾವಣೆ ತರುತ್ತೀರಾ ಎಂದು ಭಾವಿಸಿಕೊಂಡು ನೀವು ಈ ವಿಶೇಷ ವಿಷಯದ ಬಗ್ಗೆ ನಿಮ್ಮ ಮನೆಯ ಅಕ್ಕಪಕ್ಕದವರಿಗೆ ಹಾಗೂ ನೆರೆಯವರೆಯರಿಗೆ ಎಲ್ಲರಿಗೂ, ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಈ ಮತದಾನದ ಹಕ್ಕಿನ ಬಗ್ಗೆ ಹೇಳಲು ಇಷ್ಟಪಡುತ್ತೇನೆ. ಸರ್, ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಬೇಕು ಏಕೆ? ಏಕೆಂದರೆ ಒಂದು ವೇಳೆ ಹೆಸರು ವಿಳಾಸ ಏನಾದರೂ ತಪ್ಪಿದ್ರೆ ಆ ಸಂದರ್ಭದಲ್ಲಿ ಪರಿಷ್ಕರಿಸೋದು ಅಗತ್ಯವಿರುತ್ತದೆ. ಸರ್, ಹೊಸದಾಗಿ 18 ವರ್ಷ ತುಂಬಿರುವವರು ಏನು ಮಾಡಬೇಕು? 18 ವರ್ಷ ತುಂಬಿದ್ರೆ ಹೊಸದಾಗಿ ಅರ್ಜಿ ಕೊಡ್ತೀವಿ, ಅದನ್ನು ಮತದಾರರ ಪಟ್ಟಿಯಲ್ಲಿ ನೋಂದಣಿಸಬೇಕು. ಸರ್ ರಾಮು, ನಾನು ಓಟ ಹಾಕಬೇಕು ಸರ್. ಅಯ್ಯೋ, ನಿನಗೆ ಇನ್ನು ಎಷ್ಟು ವರ್ಷ? 14 ವರ್ಷ. ನಿನಗೆ ಇನ್ನೂ ವರ್ಷ ಆಗಿಲ್ಲ. ಹಾಗಾದರೆ ನಾನು ಏನು ಮಾಡಬೇಕು? ನೀನು ಹೋಗಿ ಮುಖ್ಯೋಪಾಧ್ಯಾಯರು ಹೇಳಿದಂತೆ SIR ಬಗ್ಗೆ ನಿನ್ನ ಮನೆಯಲ್ಲಿ ಜಾಗೃತಿ ಮೂಡಿಸು. ಸರಿ ಸರ್. ಈಗ ದೃಶ್ಯ 2. ಶಾಲೆಯಲ್ಲಿ ಒಂದು ಮುಖ್ಯವಾದ ವಿಷಯವನ್ನು ತಿಳಿಸಿದ್ದಾರೆ, ಅದನ್ನು ಮನೆಯವರಿಗೆ ಹೇಳಿ ಎಂದು ಹೇಳಿದ್ದಾರೆ. ಏನಂತ ವಿಷಯ ಮೊದಲು ಹೇಳೋ ಮೊಮ್ಮಗನೇ. ಚುನಾವಣೆ ಆಯೋಗ SIR ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಪರಿಷತ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಎಂದು ನೋಡಬೇಕಂತೆ ತಾತ. ಹೋಗೋಬೇಕುಪ್ಪ. ನಾನು ಎಷ್ಟು ವರ್ಷದಿಂದ ಓಟ್ ಹಾಕ್ತಿದ್ದೀನಿ. ಈಗ ನೀನು ಹೇಳಿ ಬಂದಮೇಲೆ ನಾನು ಚೇಂಜ್ ಮಾಡ್ಕೊಂಬಕ್ಕ ಆಗಲ್ಲ ತಾತ, ನೀವು ವೋಟ್ ಹಾಕಿರಬಹುದು, ಆದರೆ ಹೆಸರು ವಿಳಾಸ ತಪ್ಪಾಗಿರಬಹುದಲ್ಲ. ಮೊನ್ನೆ ಹುಟ್ಟಿರೋನು ನಮಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯಾ? ಅಯ್ಯೋ, ಇನ್ನು ಮುಂದೆ ನಾವು ಓಟ್ ಹಾಕ್ಬೇಕಂದ್ರೆ 5 ಫೋಟೋ, 10 ದಾಖಲಾತಿ, 3 ಜನ ಸಾಕ್ಷಿ ಬೇಕಂತ. ಇವೆಲ್ಲ ಎಲ್ಲಿಂದ ತರಲಿ ನಾವು? ಲೇ ರಾಮಣ್ಣ, ಎಲ್ಲಿಂದ ತರ್ತೀಯೋ ಇಂಥ ಸುಳ್ಳು ಸುದ್ದಿ ಅಲ್ಲ, ಯಾರೋ ನಿನಗೆ ಹೇಳಿದ್ದು? ನನಗೆಲ್ಲ ವಾಟ್ಸಪ್ನಾಗ ಹಾಕ್ತಾರೆ. ಅಲ್ಲ ರಾಮಣ್ಣ, ವಾಟ್ಸಪ್ನಲ್ಲಿ ಎಲ್ಲ ಬರೋದು ಸುಳ್ಳು. ಸರ್ಕಾರದಿಂದ ಬಂದ ಮಾಹಿತಿಯೇ ಸರಿ. ನೀನು ಈ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರೆ ಕೇಸ್ ಆಗಬಹುದು. ಮೊದಲು ಸತ್ಯವನ್ನು ತಿಳಿದು ಆಮೇಲೆ ಮಾತನಾಡಬೇಕು. ಏನು ಅಷ್ಟು ದೂರದಿಂದ ಇಷ್ಟು ಬೇಗ ಬರ್ತಿದ್ದೀರಲ್ಲ, ಏನು ವಿಷಯ? ಏನು ತಗೊಂತೀರಾ ಸರ್? ಏನು ಬೇಡ, ಪರವಾಗಿಲ್ಲ. ನಾವು SIR ಬಗ್ಗೆ ತಿಳಿಸಲು ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ನಿಮಗೆ ಹೇಳಲು ಬಂದಿದ್ದೇವೆ. ನಿಮ್ಮ ಮೊಮ್ಮಗ ಈಗ ತಾನೇ ಹೇಳಿರಬಹುದು ಎಂದು ಭಾವಿಸುತ್ತೇನೆ. ಹೌದು, ನಮ್ಮ ಮೊಮ್ಮಗ ಈಗ ತಾನೇ. ನಾವು ಪಟ್ಟಿಯಲ್ಲಿ ಹೆಸರು ಸೇರಿಸಬೇಕೆಂದರೆ ಏನು ಮಾಡಬೇಕು? ನೀವು ಹೊಸದಾಗಿ ಸೇರಿಸಬೇಕು ಅಂತ ಹೇಳಿದ್ರೆ ನಿನಗೆ 15 ವರ್ಷ ತುಂಬಿದೆ. ಆಮೇಲೆ ಒಂದು ಪಾಸ್ಪೋರ್ಟು ಬೇಕು, ಆಧಾರ್ ಕಾರ್ಡ್ ಜೆರಾಕ್ಸು, ನಿಮ್ಮ ತಂದೆಯ ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ಶಾಲಾ ದಾಖಲಾತಿ ಇದ್ದರೆ, ಡೇಟಾ ಬರ್ತಿದ್ರೆ ನಿನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. 18 ವರ್ಷ ತುಂಬಿರುವ ನನ್ನ ಮೊಮ್ಮಗು ಏನು? ಈಗಾಗಲೇ ಹೇಳಿದೆ,
ಆಧಾರ್ ಕಾರ್ಡ್ ಜೆರಾಕ್ಸು ಮತ್ತು ID ಕಾರ್ಡ್ ಜೆರಾಕ್ಸು, ಅವ್ರ ತಂದೆ ಆಧಾರ್ ಕಾರ್ಡ್ ಜೆರಾಕ್ಸು, ಒಂದು ಫೋಟೋ, ಶಾಲಾ ದೃಢೀಕರಣವನ್ನು ಕೊಟ್ಟರೆ ನಾವು ನಿಮ್ಮ ಮತದಾನವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೀವಿ. 2002ನೇ ಇಸವಿಯ ಪಟ್ಟಿಯಲ್ಲಿ ಹೆಸರಿಲ್ಲ ಅಂದರೆ ಏನು ಮಾಡಬೇಕು? ನಾವು 2002ರಲ್ಲಿ ಉದಾಹರಣೆ, ಈಗ ನಾಗರಾಜ್ ಮೇಶ್ವರ್ ಇದ್ದಾರೆ, ಅವ್ರ ತಂದೆ ಓಂಕಾರಪ್ಪ, ಅವ್ರ ತಂದೆ ಹೆಸರಿದೆ, ಓಂಕಾರಪ್ಪನೇ ನಾಗರಾಜ್ ಮೇಶ್ವರಿ ಹೆಸರಿಲ್ಲ. ನಾವು ಈಗಾಗಲೇ 2002ರ ಪಟ್ಟಿನ ಬ್ರಿಜಿನಿ ಅಂತ ಹೇಳಿ ಮಾಡಿದ್ವಿ, ಅಂದರೆ ಸಂಬಂಧಿಕರು ಅಂತ. ನಾಗರಾಜ್ ಮೇಶ್ವರಿ ಹೆಸರು ಬಂದ ತಕ್ಷಣಕ್ಕೆ ಅವ್ರನ್ನ ಮಗ ಅಂತೇಳಿ ಕನ್ಸಿಡರ್ ಮಾಡುತ್ತೀವಿ ಮೊದಲಲ್ಲಿ. ಆ ರೀತಿ ನಾವು ಮಾಡಿರೋದ್ರಿಂದ ಅನುಕೂಲ ಆಗುತ್ತೆ. ಅಕಸ್ಮಾತ್ ಸೇರಿಲ್ಲ ಅಂದ್ರೂ ಹೊಸದಾಗಿ ಆಧಾರ್ ಕಾರ್ಡು ಮತ್ತು ಅಥವಾ ಶಾಲಾ ದೃಢೀಕರಣ ಹೊಸದಾಗಿ ಸೇರ್ತದೆ. ತಂದೆ ತಾಯಿಯರ ಕ್ರಮ ಸಂಖ್ಯೆಯನ್ನು ಕೊಟ್ಟರೆ ನಾವೇ ಪರಿಶೀಲಿಸಿ ಕೊಡುತ್ತೇವೆ. ಹಾಗಾದರೆ ವಾಟ್ಸಪ್ನಲ್ಲಿ ಬರುವುದೆಲ್ಲ ಸುಳ್ಳ? ಕೆಲವೊಂದು ಫೇಕ್ ಇರ್ತವೆ, ಕೆಲವೊಂದು ಸತ್ಯ ಇರ್ತವೆ. ಈಗ ಉದಾಹರಣೆಗೆ ಮಹೇಶ್ ಮಾಷ ಆಗ್ತಕ್ಕಂಥವು ಎಲ್ಲ ಸತ್ಯ ಇರ್ತವೆ, ವಾಸ್ತವಿಕತೆ ಇರುತ್ತೆ. ಆದ್ದರಿಂದ ಆ ವಾಸ್ತವಿಕತೆಯನ್ನು ನೋಡಿ ಮಾತನಾಡಬೇಕು. ಸುಮ್ಮನೆ ವಾಟ್ಸಪ್ನ ಕೊಟ್ಟಿದೆ ಅಂತೇಳಿ ರೆಕಾರ್ಡೆಲ್ಲ ತಗೊಂಡು ಮಾಸ್ಟರ್ ಹತ್ರ ಮತ್ತು ಸೆಕ್ರೆಟರಿ ಹತ್ರ ಬರೋದಲ್ಲ. ಕೃತ ಮಾಹಿತಿ ತಿಳ್ಕೊಂಡು ನಾವು ಬಂದರೆ ಅನುಕೂಲ ಆಗುತ್ತೆ. ಈ SIR ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅಕಸ್ಮಾತ್ ಬಾಂಗ್ಲಾದೇಶದಿಂದೋ ಅಥವಾ ಬೇರೆ ದೇಶದಿಂದೋ ನಮ್ಮ ದೇಶದ ಒಳಗಡೆ ಬಂದು ಅವರು ವೀಸಾ ಮುಗಿದ್ರು ಕೂಡ ಹಾಗೇ ಇರ್ತಾರೆ, ಅಂಥವ್ರನ್ನ ಹೊರ ಹಾಕಲಿಕ್ಕೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ಸರ್ಕಾರ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಪ್ರಜಾಪ್ರಭುತ್ವದ ಯಶಸ್ಸು ಪ್ರತಿಯೊಬ್ಬ ನಾಗರಿಕನಿಂದ ಅಭಿವೃದ್ಧಿಯಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಎಲ್ಲ ಅರ್ಹ ಮತದಾರರ ಮತಪಟ್ಟಿಯನ್ನು ಪರಿಶೀಲಿಸಿಕೊಳ್ಳಿ, ಖಚಿತಗೊಳಿಸಿಕೊಳ್ಳಿ. ಅಗತ್ಯವಿದ್ದರೆ ಸರಿಯಾದ ದಾಖಲಾತಿಗಳನ್ನು ನೀಡಿ. ನಮಗೆ SR ಬಗ್ಗೆ ತಿಳಿಸಿದಾಗ ನಾವು ಏನಂತ ಅಂದ್ಕೊಂಡಿದ್ವಿ ಅಂದರೆ ವಾಟ್ಸಪ್ನಲ್ಲಿ ಬರುವುದೆಲ್ಲ ನಿಜ ಅಂತ ಅಂದ್ಕೊಂಡಿದ್ವಿ. ಎಷ್ಟು ನಿಜ ಅಂತ ಅಂದ್ಕೊಂಡಿದ್ವಿ ಅಂದರೆ, ವೋಟ್ ಹಾಕ್ಬೇಕಂದ್ರೆ 3 ಜನ ಸಾಕ್ಷಿ ಬೇಕು, ದಾಖಲಾತಿ 5 ಫೋಟೋ ಬೇಕು ಅಂದ್ಕೊಂಡಿದ್ವಿ. SR ಬಗ್ಗೆ ತಿಳಿಸಿಕೊಂಡಂತ ನಿಮಗೆ ನಿಜವಾಗ್ಲೂ ಧನ್ಯವಾದಗಳು. ಮತ ನನ್ನ ಹಕ್ಕು, ನನ್ನ ಮತ ನನ್ನ ಹಕ್ಕು, ನಾಗರಿಕ ನಾಗರಿಕ ಬಲಿಷ್ಠ ಭಾರತ, ಮತದಾರರ ಪಟ್ಟಿಯನ್ನು ಪರಿಶೀಲಿಸೋಣ. ನನ್ನ ಮತ ನನ್ನ ಹಕ್ಕು, ಜಾಗೃತ ನಾಗರಿಕ ಬಲಿಷ್ಠ ಭಾರತ, ಮತದಾರರ ಪಟ್ಟಿಯನ್ನು ಪರಿಶೀಲಿಸೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಜಯವಾಗಲಿ. ವಿದ್ಯಾರ್ಥಿಗಳು ಒಂದು ಕಿರುನಾಟಕವನ್ನು ಪರಿಚಯ ಮಾಡಿಕೊಟ್ರು. ಈ ಕಿರುನಾಟಕಕ್ಕೆ ಆಗಮಿಸಿರುವಂಥ ನಮ್ಮ ಕಡಲೆಗುದ್ದಿನ ಕೃಷಿ ಸಹಕಾರ ಸಂಘದ ಕಾರ್ಯದರ್ಶಿಯಾದಂಥ ಸ್ವಾಮಣ್ಣರು ಬಂದರು. ಅವರಿಗೂ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳು. ಹಾಗೂ ಈ ಒಂದು ಕಿರುನಾಟಕವನ್ನು ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರು ಕುರಿತು ನೋಡಿದರು, ಅದರ ವಿಚಾರವನ್ನು ಅರ್ಥ ಮಾಡಿಕೊಂಡ್ರು. ಅವರಿಗೂ ನಮ್ಮ ಗ್ರಾಮಸ್ಥರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ನಾಟಕದ ರೂವಾರಿ ಅಂದರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು. ಆ ಮುಖ್ಯೋಪಾಧ್ಯಾಯರು ಭಾಳ ಬೆಳಗಿಂದ ಒಂದು ಚಟುವಟಿಕೆಯನ್ನು ಹೇಗೆ ಮಾಡಬೇಕು, ನಾಟಕದ ಪಾತ್ರವನ್ನು ಹೆಂಗೆ ಅಭಿನಯಿಸಬೇಕು ಅಂತ ಹೇಳಿ ಈ ನಾಟಕವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ಅವರಿಗೂ ಸಹ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳು. ಹಾಗೂ ನಮ್ಮ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರಾದಂಥ ಭೀಮಣ್ಣರು ಸಹ ನಮ್ಮ ಕರೆಗೆ ಒಪ್ಪಿಟ್ಟು ಬಂದಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ವಂದನೆಗಳು. ಹಾಗೂ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಸಹ ಈ ಒಂದು ಕಿರುನಾಟಕವನ್ನು ನೋಡಲು ಅಭಿನಯಿಸಿದಂಥ ಕಿರುನಾಟಕವನ್ನು ನೋಡಲು ಆಗಮಿಸಿದರು. ಅವರಿಗೂ ಸಹ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಹೃತ್ಪೂರ್ವಕವಂತ ವಂದನೆಗಳು.
ಹಾಗೂ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕರು ಮತ್ತು ನಮ್ಮ ಶಾಲೆಯ ಪ್ರಾಶಿಕ್ಷಕ ಅಭ್ಯರ್ಥಿ ಡಾಕ್ಟರ್ ಸಾಗರ್ ಸರ್ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಹೃತ್ಪೂರ್ವಕವಾದಂಥ ವಂದನೆಗಳು. ಈ SIR ಬಗ್ಗೆ ಬಹಳ ಅಧ್ಯಯನ ಮಾಡಿ ಮತ್ತು ದಿನಲೂ ಬೆಳಗಿಂದ ಸಾಯಂಕಾಲ ತಕ್ಕಲು ನಿಮ್ಮ ಮನೆಗೆ ಬಂದು ಆ ವಿಚಾರವನ್ನ ನಗ್ನಗ್ತಾ ಎಲ್ಲರ ಮನೆಗೂ ಮನೆಯ ಮಗನಾಗಿ ಕೇಳ್ಕೊಂತ ವಿಚಾರವನ್ನ ತಿಳ್ಕೊಂತ ಎಲ್ಲರಿಗೂ ಆ ಓಟಿನ ಒಂದು ಮತದಾನನ ಹಕ್ಕನ್ನ ಪರಿಚಯ ಮಾಡಿಕೊಟ್ಟಂತ ನಮ್ಮ ಶಾಲೆಯ ಕೇಶವ ಸರ್ ಸಹ ಬರೆದಿದ್ದಾರೆ. ಅವರಿಗೂ ಸಹ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಈ ನಾಟಕವನ್ನು ಅಭಿನಯಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಹಾಗೂ ನಮ್ಮ ಶಾಲೆಯಿಂದ ಬಂದಂಥ ಮತ್ತು ಸರ್ಕಾರಿ ಹಿರಿಯ ಶಾಲೆಯಿಂದ ಬಂದಂಥ ನಮ್ಮ ಪುಟಾಣಿಗಳು ಸಹ ಬಹಳ ನಿಶಬ್ದವಾಗಿ ಈ ಒಂದು ಕಿರು ನಾಟಕವನ್ನು ಅಭಿನಯಿಸಿದಂಥ ನಾಟಕವನ್ನು ಬಹಳ ಅಚ್ಚುಕಟ್ಟಾಗಿ ನಗುತ್ತಾ ಚಪ್ಪಾಳೆ ಹೊಡಿತಾ ಮುಂದಿನ ಪ್ರಜೆಗಳವರೆಲ್ಲ ಅವರಿಗೂ ಸಹ ಒಂದು ಮತದಾನದ ಹಕ್ಕನ್ನು ಈಗಿಂದಲೇ ತಿಳ್ಕೊಳ್ಳಿ ಅಂತ ತಿಳಿಸಿದ್ದಾರೆ ಮತ್ತು ಕುಂತ್ಕೊಂಡು ಬಹಳ ಅಚ್ಚುಕಟ್ಟಾಗಿ ನೋಡಿದ್ದಾರೆ. ಅವರಿಗೂ ಸಹ ನಮ್ಮ ಎರಡೂ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.